ಇಬ್ಬರು ಬರ್ಡೇಲು ಇಬ್ಬರೂ ಜೊತೆಗೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ರು. ನಾನು ನೋಡಿದಾಗಿಂದ ಒಂದು 5 ಅಲೆಕ್ಸ ಅಣ್ಣ ಬಂದಿದ್ದಾರೆ. ನಾಟಿ ಕೋಳಿ ಅವರೇ ಅಣ್ಣ ನೀರು ಸಾಕಿರೋದೇನಾ ಇಲ್ಲೆಲ್ಲ ನೋಡಿ. ಪ್ರೆಗ್ನೆನ್ಸಿಲಿ ನನ್ನ ಮೊದಲನೇ ಬಯಕೆ ವಿಶ್ ಏನಂದರೆ ನಮ್ಮ ಮನೆಯವರು ನನ್ನ ಜೊತೆ ಊಟಿಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಇವಾಗ ಕೇಳೋಣ ಬರ್ತಾರಾ ಇಲ್ವಾ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ ಏನಂತ, ಇಲ್ಲ ಇನ್ಸ್ಟಾಗ್ರಾಮ್ನೆಲ್ಲ ನೋಡಿರ್ತೀರ. ಏಪ್ರಿಲ್ 14th ನಮ್ಮ ದಿಶನ್ ಬರ್ಡೇ. ನಾನು ಒಂದು ವಾರದಿಂದ ಅಂದ್ಕೊತಾ ಇದ್ದೆ, ಓಕೆ ದಿಶನ್ ಬರ್ಡೇ ಬರ್ತಾಯಿದೆ, ನಿಶಾ ಏನು ಮಾಡ್ತಾಳೋ. ನಾನೇನು ಹೇಳ್ತಾ ಇರಲಿಲ್ಲ ಅಷ್ಟೇ ಅವಳಿಗೆ, ಎಲ್ಲಿ ಎಮೋಷ್ನಲ್ ಆಗ್ತಾಳೋ ಏನೋ ಇತ್ತು ಅಂತ ಎಲ್ಲ. ಬಟ್ ಹಾಗೇ ಅವಳಿಗೆ ತಡ್ಕೊಳಕ್ಕಾಗಿಲ್ಲ. ನೀವು ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ರೆಡಿ ಅವಳು ಹಾಕಿದ್ದಾಳೆ, ಪೋಸ್ಟ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು. ಸೊ ಫಸ್ಟ್ಲಿ ಏಪ್ರಿಲ್ 26-27ಗೆ 3 months ಆಗೋಗುತ್ತೆ ದಿಶಾ ನಮ್ಮನ್ನು ಬಿಟ್ಟೋಗಿ. ಮತ್ತು ಏಪ್ರಿಲ್ 14th ದಿಶನ್ ಬರ್ಡೇ. ಸೊ ಐ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ದಿಶಾ. ನನಗೆ ಗೊತ್ತು ನೀನು ಕೇಳಿಸ್ಕೊತಾ ಇರ್ತೀಯ, ನೋಡ್ತೀಯ ಅಂತ. ಐ ಬಿಲೀವ್ ಇನ್ ದ್ಯಾಟ್. ನಮ್ಮ ತಂದೆ ವಿಷಯದಲ್ಲೂ ಅಷ್ಟೇ, ನಮ್ಮನ್ನು ನೋಡ್ತಾ ಇರ್ತಾರೆ. ಏನಾದ್ರು ನಾವು ಖುಷಿ ಪಡೋ ವಿಷಯ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಇಲ್ಲ ನಮ್ಮನ್ನ ಬ್ಲೆಸ್ ಮಾಡ್ತಿರ್ತಾರೆ ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ಸೊ ಇವತ್ತು ಅವಳು ನೆನ್ನೆ ಸೆಲೆಬ್ರೇಟ್ ನಾನು ಇರಲಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಹೊರಗಡೆ ಹೋಗಿದ್ದೆ. ನಾನು ಬರೋದೇ ರಾತ್ರಿ ಆಯಿತು. ಅವಳೆ ಹೋಗಿ ಕೇಕೆಲ್ಲ ತಂದು, ಬೊಕ್ಕೆ ತೊಗೊಂಡು ಬಂದು, ಅವಳಿಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದು, ಅವಳು ಖುಷಿ ಏನು ಕೊಡುತ್ತೆ ಅದನ್ನೆಲ್ಲ ಮಾಡಿದ್ದಾಳೆ. ಆ್ಯಂಡ್ ಇವತ್ತು ಆಫ್ಟರ್ ಸೋ ಮೆನಿ ಡೇಸ್, ಲಾಸ್ಟ್ ಅವಳು ಬರ್ಡೇ ದಿನವೇ ಅನಿಸುತ್ತೆ ಅವಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ನಿಶಾ. ಇವತ್ತೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋದು. ಬಿಕಾಸ್ ಪ್ರತಿ ವರ್ಷದ ಬರ್ಡೇಗೂ, ನಿಶನ್ ಬರ್ಡೇಗಾಗಿರ್ಬೋದು ಇಲ್ಲ ದಿಶನ್ ಬರ್ಡೇಗಾಗಿರ್ಬೋದು, ಇಬ್ಬರು ಬರ್ಡೇಲು ಇಬ್ಬರೂ ಜೊತೆಗೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ರು. ನಾನು ನೋಡಿದಾಗಿಂದ ಒಂದು 5-6 yearsಯಿಂದಾಗಿಂದನೂ ಒಂದು ವರ್ಷನೂ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ನನಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ. ಇದೆಲ್ಲ ಏನು ಹೇಳೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಯಾಕೋ ಹೇಳಬೇಕು ಅಂತ ಅನಿಸ್ತು. ನಾನಲ್ಲದೆ ಇನ್ಯಾರೂ ಹೇಳೋಕ್ಕಾಗಲ್ಲ ಇದನ್ನು. ನಿಶಂಗಂತೂ ಅವಳು ಹೇಳೋದು ಇಲ್ಲ, ತೋರಿಸ್ಕೊಳ್ಳೋದು ಇಲ್ಲ. ಸೊ ನಾವು ಅವಳು ಹೀಲಾಗಲಿ, ಹೋಗಿದ್ದು ಬರಲಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಒಬ್ಬಳೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಇವಾಗ ದೀಪ್ತಿ ಮನೆಗೆ ಹೋಗಿದ್ದಾಳೆ. ಇಲ್ಲ ಅವಳು ಮನೆಯಲ್ಲಿ, ಇವತ್ತು ದೀಪ್ತಿ ಮನೆಯಲ್ಲೇ ಇದ್ದು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಇವತ್ತು ದಿಶನ ಬರ್ಡೇ. ಓಕೆ, ಐ ನೋ ನೀವೆಲ್ಲ ವಿಶ್ ಮಾಡಿರ್ತೀರ ಕಾಮೆಂಟ್ಸಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ಒಂದು ಸುಮ್ಮನೆ ಹಂಗೆ ನಾರ್ಮಲ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತಾ ಇರ್ತೀನಿ ಅಂತ. ಆ್ಯಂಡ್ ಆಲ್ಸೋ ಇವಾಗ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಎಷ್ಟು ತಿಂಗಳು ನಿಮಗೆ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದೀರಾ. ನನಗೆ ಇವಾಗ ಈ ಏಪ್ರಿಲ್ 24th 5 ಕಂಪ್ಲೀಟ್ ಆಗಿ 6ಗೆ ಬೀಳುತ್ತೆ. ಸೊ ಅದ್ರ ಬಗ್ಗೆನೂ ನಂದು ಅನಾಮಲಿ ಅಂದರೆ 5 months ಸ್ಕ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಈ ಮಂತು. ಸೊ ಅದೆಲ್ಲ ಮಾಡಿಸಿದಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ನಾನು ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳೋದನ್ನು ಕೂಡ ಸಾಕಷ್ಟು ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ಹೇಳಿ ಯಾಕೆ, ಇದ್ರ ಬಗ್ಗೆ ಹೇಳಿ ಯಾಕಂತ ಕೇಳ್ತಾನೆ ಇರ್ತೀರ. ಸೊ ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನಗೆಲ್ಲ ಏನೇನಾಗಿದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಗೊತ್ತಿಲ್ಲ, ನನಗೂ ಯಾಕೋ 5 monthsಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬಾ ಇತ್ತು. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಹಾರ್ಡ್ ಡೇಸ್ ಲೈಫಲ್ಲಿ ಇಟ್ಸ್ ಕಾಮನ್, ದಟ್ಸ್ ಓಕೆ. ನಾನು ಎಲ್ಲನೂ ಪಾಸಿಟಿವ್ ವೇಲೇ ನೋಡೋದು ಜಾಸ್ತಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಏನಾದರೂ ಒಂದು ಒಳ್ಳೆಯದಾಗೋದಕ್ಕೆ ಈ ಥರ ಆಗ್ತಾ ಇರ್ಬೋದು ಅಂತಲೂ ಥಿಂಕ್ ಮಾಡೋದು ಜಾಸ್ತಿ. ನಾನು ತುಂಬ ಪಾಸಿಟಿವ್ ವೇಲೇ ತೊಗೊತೀನಿ ಎಲ್ಲನೂ. ಸೊ ಅಷ್ಟೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಹೆಣ್ಮಕ್ಳು ಹುಷಾರಾಗಿರಿ. ಈ ಸಮ್ಮರ್ ಟೈಮಲ್ಲಂತೂ ಪ್ರೆಗ್ನೆನ್ಸಿ ತುಂಬಾ ಕಷ್ಟ. ನೋಡಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ನಾನು. ಆಲ್ಸೋ ನನ್ನ ಸ್ಕಿನ್ನೆಲ್ಲ ನೀವು ನೋಡ್ಬೋದು. ನಂದು ಫಸ್ಟೇ ಸೆನ್ಸಿಟಿವ್
ಸಿಕ್ಕಾಪಟ್ಟೆ ರ್ಯಾಷಸ್ ಆಗಿಬಿಟ್ಟಿದೆ ನನಗೆ. ಇಲ್ಲೆಲ್ಲ ರ್ಯಾಷಸ್ ಆಗಿಬಿಟ್ಟಿದೆ, ಬೆನ್ನಲ್ಲಿ, ಕೆನ್ನೆ ಮೇಲೆ. ಬಿಸಿಲಿಂದ ಎ ಸಿ ಇದೆ ಆದ್ರೂ ಎಲ್ಲಾದ್ರೂ ಆಚೆ ಈಚೆ ಹೋದಾಗ 1 ಅವರ್ ಹೋಗಿ ಬಂದರೂ ಕೂಡ ನನಗೆ ಫೇಸ್ ಮೇಲೆಲ್ಲ ಫುಲ್ಲು ರ್ಯಾಷಸ್ ಆಗಿಬಿಟ್ಟಿದೆ. ಆ್ಯಂಡ್ ಆದಷ್ಟು ಹೈಡ್ರೇಟೆಡ್ ಆಗಿರಿ. ನಾನಂತೂ ತುಂಬಾ ಜ್ಯೂಸ್ಗಳು, ಟೆಂಡರ್ ಕೋಕೋನಟ್ ಜ್ಯೂಸ್ ಆಗಿರ್ಬೋದು, ಊಟ ಅಷ್ಟು ಅಂದರೆ ಈ ಸಮ್ಮರಲ್ಲಿ ಮಾಡೋಕ್ಕಾಗಲ್ಲ. ಆದಷ್ಟು ಲಿಕ್ವಿಡ್ನ ಜಾಸ್ತಿ ತೊಗೊಳ್ಳಿ ಪ್ರೆಗ್ನೆಂಟ್ ವಿಮೆನ್ನು. ಈ ಸಮ್ಮರಲ್ಲಿ ಎಷ್ಟು ನೀರು ಕುಡಿದ್ರು, ಎಷ್ಟು ಹೈಡ್ರೇಟೆಡ್ ಆಗಿದ್ರೂ ಸಾಕಾಗಲ್ಲ. ಸೊ ಯಾ, ಅಷ್ಟೇ ಗೈಸ್. ನಿಜವಾಗ್ಲೂ ಇದರಿಂದ ಫಾರ್ ದ ಫಸ್ಟ್ ಟೈಮ್ ನಾನು ಹತ್ತು ಬಂದಿರೋದು ಈ ಮನೆಗೆ ಬಂದಾಗಿಂದ. ಜಸ್ಟ್ ಬಿಕಾಸ್ ಇಲ್ಲಿ ಈ ಥರ ಮಾಡಿದ್ಲು, ನೋಡೋಣ ಅಂದ್ಕೊಂಡೆ ಹತ್ಕೊಂಡು ಬಂದೆ ನಾನು. ಆ್ಯಂಡ್ ಇಲ್ಲೆಲ್ಲ ನೋಡಿ ಈ ಥರ ಬರೆದಿದ್ದಾಳೆ. ಯಾವ ಬರೆದಿರೋದೇನೋ ಗೊತ್ತಿಲ್ಲ. ಸೊ ಯಾ, ಇದು ನಿನ್ನೆ ರಾತ್ರಿಯಿಂದ ಉರಿತಾನೆ ಇದೆ ಅನಿಸುತ್ತೆ. ಸೊ ಇದನ್ನೇ ನೋಡೋಣ. ದಿಶನ್ ಫೋಟೋ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಈ ಥರ ಮಾಡಿಸಿದ್ದಾಳೆ ಗೈಸ್. ಇದು ಸೂರತ್ತಿಂದನೋ ಎಲ್ಲಿಂದನೋ ಒಂದು ಮಷಿನ್ ಬುಕ್ ಮಾಡಿದ್ರು ಜಿಮ್ಗೆ ಅಂತ. ದೊಡ್ಡದು ಇದು ಮಷೀನು. ಇಲ್ಲ ಅಂದರೂ ಆರ್ಡರ್ ಪ್ಲೇಸ್ ಮಾಡಿನೇ ಒಂದೂವರೆ ತಿಂಗಳು ಮೇಲಾಗ್ಬಿಟ್ಟಿದೆ. ಇವಾಗ ಅಲ್ಲಿಂದ ಶಿಪ್ ಆಗಿ ಮತ್ತು ಬ್ಯಾಂಗ್ಳೂರಿಗೆ ಬಂದು, ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದು ಇವತ್ತು ಬಂದಿದೆ. ಆ್ಯಂಡ್ ಅದು ಹೋಮ್ ಸರ್ವಿಸ್ ಇರಲಿಲ್ಲ. ಅಲ್ಲಿ ಮೈಸೂರಿಗೆ ಬಂದಿತ್ತು. ಆಲ್ಮೋಸ್ಟ್ ಒಂದು 500 kgs ಇದೆ, ಅದು 500 kg ಇದೆ. ಅಷ್ಟು ದೊಡ್ಡ ಮಷಿನ್ ಅದು. ಸೊ ಎಲ್ಲ ಎಕ್ಸಸೈಸು ಒಂದೇ ಮಷೀನಲ್ಲಿ ಮಾಡ್ಬೋದು ಆ ಥರ ಏನೋ ಹೇಳ್ತಾಯಿದ್ರು. ಸೊ ಆ ಥರ ಮಷೀನ್ ಅದು. ಸೊ ಅದನ್ನು ಇವಾಗೆಲ್ಲ ಫಿಟ್ ಮಾಡಿಸ್ಬೇಕು. ಇವತ್ತು ಬಂದಿದೆ. ತುಂಬ ದಿನದಿಂದ ಕಾಯ್ತಾಯಿದ್ವಿ ಯಾವಾಗ ಬರುತ್ತೆ ಅಂತ. ಸೊ ಇವಾಗ ಬಂದಿದೆ. ಆ್ಯಂಡ್ ಆಲ್ಸೋ ನಾನು ನನ್ನ B6 ಕಾರ್ನ ಅಲ್ಲಿಗೆ ಹಾಕಿದೆ ಗೈಸ್. ಕಾಣಿಸ್ತಾ ಇದೆಯಾ? ಮರದ ಕೆಳಗಡೆ ಇರಲಿ, ಬಿಸಿಲಾಗುತ್ತೆ ಅಂತ ನಾವು ಇಲ್ಲಿ ಹಾಕ್ತೀವಿ ಯೂಶಲಿ, ಇಲ್ಲಿ ಖಾಲಿ ಜಾಗದಲ್ಲಿ. ಬಟ್ ಖಾಲಿ ಜಾಗದಲ್ಲಿ ಸುಮ್ಮನೆ ಬಿಸಿಲಲ್ಲಿ ಒಣಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಮರದ ಕೆಳಗಡೆ ಹಾಕಿದ್ದೀನಿ. ಹಸು ಏನೋ ಕೆಳಗಡೆ ಕೊಂಬಲ್ಲಿ ಸ್ಕ್ರ್ಯಾಚ್ ಮಾಡಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ನಾನು ಹೋಗೇ ಇಲ್ಲ ಕೆಳಗಡೆ, ನೋಡೇ ಇಲ್ಲ. PPF ಇದೆ, ಬಟ್ ಸ್ಟಿಲ್ ಏನೋ ಸ್ಕ್ರ್ಯಾಚ್ ಆಗಿದೆ ಅಂತ ಹೇಳ್ತಾಯಿದ್ರು. ಹೋಗ್ಬಿಟ್ಟು ನೋಡ್ಬೇಕು ಇವಾಗ ಏನಾಗಿದೆ ಅಂತ. ಏನಾದರೂ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ. ಏನಿದು ನೋಡಿ ಗೈಸ್. ಶೂ ಎಲ್ಲ ಇಲ್ಲೇ ನಿದ್ದೆ ಮಾಡ್ತಾವೆ. ಬೆಡ್ಶೀಟ್ ಒಂದು ಹೊಚ್ಚಿಲ್ಲ ಅಷ್ಟೇ, ನಿದ್ದೆ ಮಾಡೋ ಸ್ಟೇಜಲ್ಲಿದೆ. ಸುಮ್ಮನೆ ನೋಡಿ ಇಷ್ಟೆಲ್ಲ ಬಂಡವಾಳ ಹಾಕಿ ತಗೋತಾರೆ. ಒಬ್ಬರು ಬರೋದಿಲ್ಲ. ಫೋನ್ ಬರ್ತಾಯಿದೆ ವಿನೋದ್ ಅವರೇ, ಫೋನ್ ಬರ್ತಾಯಿದೆ ವಿನೋದ್ ಅವರೇ, ಫೋನ್ ಬರ್ತಾಯಿದೆ ಕಣ್ರಿ. AI ಯು ಅಂತೆ. ಎತ್ರಿ, ಇಂಪಾರ್ಟೆಂಟ್ ಕಾಲ್ ಇರಬೇಕು. ಸೈಲೆಂಟ್, ಅದೇ ಆಫ್ ಆಗೋಯ್ತು. ದಿಸ್ ಇಸ್ ಪ್ಲೇಟ್ಸ್. ಇದು ಇದೆಂತ? ಇದು ಪ್ಲೇಟಿಂಗ್, ಇದು ಕಾಕಕ್ಕೆ. ಹಾಂ, ಇದು ಸೈಡ್ದೇನೋ ಅನ್ಸುತ್ತೆ. ಇನ್ನೂ ಬರ್ತಾನೆ ಇದ್ದಾವೆ. ಡಂಬಲ್ಸ್ ತರಿಸಿದ್ದೀನಿ ಅಂದರು. ಬರಬೇಕಾ? ಅಲೆಕ್ಸಾ ಅಣ್ಣ ಬಂದಿದ್ದಾರೆ. ನಾಟಿ ಕೋಳಿ ಅವರೇ. ಅಣ್ಣ ನೀವು ಸಾಕಿರೋದೇನಾ? ನಾಟಿ ಕೋಳಿ, ಇಲ್ಲಿ ಮೊಟ್ಟೆ ಕೋಳಿ. ಸೊ ಆಮೇಲೆ ಇಲ್ಲಿ ನಾಟಿ ಮೊಟ್ಟೆ ತಂದವರೆ ಇಷ್ಟು ನನಗೋಸ್ಕರ. ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದ್ದಾರೆ ಈಗ ಅಣ್ಣ. ಬಾಳೆಹಣ್ಣುಗಳು, ಮೊಟ್ಟೆ, ನಾಟಿ ಕೋಳಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಆಡಿಯನ್ಸ್ಗೆಲ್ಲ ಹೇಳ್ಬಿಡಿ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಾನಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನನಗೆ ನಾಟಿ ಕೋಳಿ ತಿನ್ನಬೇಕು ಅಂತ ಅನಿಸಿತ್ತು ತುಂಬ. ಬಟ್ ಸಾಕಿರೋದನ್ನೇ ತಿಂದರೆ ಪ್ಯೂರ್ ಆಗಿರುತ್ತಲ್ಲ, ಒಳ್ಳೆಯದು ಅಂದ್ಬಿಟ್ಟು ಅಲೆಕ್ಸಾಂಡ್ರ ಮನೇಲಿ ತುಂಬ ಇದೆ. ಎಷ್ಟು ಕೋಳಿ ಇದೆ ಅಣ್ಣ? 50? ಸೊ ಹಂಗಾಗಿ ತೊಗೊಂಬಂದವ್ರಿಗೆ ಫುಲ್ ಬ್ಯಾಟಿಂಗ್ ಮುದ್ದೆ, ನಾಟಿ ಕೋಳಿ. ಇವರೇನೋ ಒಂದು ಕೈಯಲ್ಲಿ ಬಂದವ್ರೆ. ಅದು ಬೆಳಗ್ಗೆಯಿಂದ ನಮ್ಮ ಮನೇಲೇ ಐತೆ. ಅದಕ್ಕೆ ಹೋಗಕ್ಕೂ ಗೊತ್ತಾಯಿಲ್ಲಪ್ಪ. ಒಳಗೆ ಬಂದ್ಬಿಟ್ಟೈತೆ ಫುಲ್ ಮೇಲ್ಗಡೆ ಗ್ಲಾಸ್ ಹತ್ರ. ನೀರು ಕೊಡಿ ಒಂಚೂರು.
ಕೊಟ್ಬಿಟ್ಟು ಕಳಿಸ್ತೀನಿ ಆ ಕಡೆ ಹೋಗಿ. ಯಾವಕ್ಕಿದು ಪುಟಾಣಿ ಮರಿ ಪಾಪ ಹೆದರ್ಕೊಂಬಿಟ್ಟೈತದು. ನಾನು ಈಗ ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕೋಲ್ಕತ್ತಾ ವರ್ಸಸ್ ಚೆನ್ನೈ ಮ್ಯಾಚ್ ಇದೆ, ಸೊ ಅದನ್ನು ನೋಡೋಣ ಅಂದ್ಕೊಂಡಿದ್ದೀನಿ ಈವ್ನಿಂಗು. ಆ್ಯಂಡ್ ನಾನು ಒಂದು ನಿಮಿಷದ ಹೋಗ್ತೀನಿ. ಸೊ ನಿನ್ನೆ ಮೌಲ್ಯ ಅಕ್ಕ ಅವ್ರದ್ದು ಡೆಲಿವರಿ ಆಗಿದೆ. ನನಗೆ ಆ ವ್ಲಾಗೆಲ್ಲ ನೋಡಿ ನಂದು ಡೆಲಿವರಿ ಇದೆ ಯೋಚನೆ ಬರ್ತಾಯಿತ್ತು ನನಗೆ. ನನ್ನ ಫ್ಯಾಮಿಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ನಾನು ಆ ಟೈಮಲ್ಲಿ ಹೆಂಗಿರ್ತೀನಿ. ನಾನಂತೂ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ತುಂಬ ಧೈರ್ಯವಾಗಿರಬೇಕು, ಏನೇ ಬಂದರೂ ಪಾಸಿಟಿವ್ ಆಗೇ ಫೇಸ್ ಮಾಡಬೇಕು. ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದ್ದೀನಿ ಇವಾಗಲಿಂದನೇ. ಸೊ ನಾನು ಒಳಗಡೆ ಇರ್ತೀನಿ, ಇವರೆಲ್ಲ ಆಚೆ ಇರ್ತಾರೆ. ಸೊ ನನಗೆ ಬೇರೆಯವ್ರ ಬ್ಲಾಗೆಲ್ಲ ನೋಡಿದಾಗ ಅವ್ರಿಗೆಲ್ಲ ಅಷ್ಟು ಖುಷಿಯಾಗುತ್ತಲ್ಲ. ಸೊ ನನ್ನ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿರುತ್ತೆ, ಆಮೇಲೆ ನಿಶಂಗೆ, ವಿನೋದ್ ಅವ್ರಿಗೆ, ನಮ್ಮ ಅಣ್ಣನಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನನಗೆ ಪ್ರತಿಯೊಂದನ್ನು ವಿಡಿಯೋ ಮಾಡಿ ನನಗೆ ಏನು ಮೆಮೊರಿಯಾಗಿ ಬೇಕು ವಿಡಿಯೋಸು. ನನಗೆ ಲೈಫ್ ಲಾಂಗ್ ಅದನ್ನು ನಾನು ಇಟ್ಕೊಂಡು ನೋಡಬೇಕು. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ದೀನಿ. ಸೊ ನೋಡೋಣ ಏನು ಮಾಡ್ತಾರೆ. ನಿಶಾ ಅಂತಿದ್ಲು, ನಮಗೆಲ್ಲಂತೂ ಆಗಲ್ಲಪ್ಪ, ನಾನು ನಿನ್ನ ಜೊತೆ ಒಳಗಡೆಗೆ ಬಂದುಬಿಡ್ತೀನಿ, OT ಒಳಗಡೆ ಬಂದುಬಿಡ್ತೀನಿ. ವಿನೋದ್ಗೆ ಹೇಳ್ಕೊ, ನಿಮ್ಮ ಅಣ್ಣಂಗೆ ಹೇಳ್ಕೊ, ಏನಾದರೂ ಹೇಳ್ಕೊ, ನಾನು ಆ ಮೂಮೆಂಟ್ನೆಲ್ಲ ಫುಲ್ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾಯಿದ್ಲು ನಿಶಾ. ಸೊ ನೋಡೋಣ, ಇನ್ನೂ ಒಂದು 4 months ಅಷ್ಟೇ ನಮ್ಮ ಮನೆಗೆ ಒಂದು ಪಾಪು ಬರುತ್ತೆ. ವೆರಿ ಎಕ್ಸೈಟೆಡ್, ವೆರಿ ನರ್ವಸ್, ಅಟ್ ದ ಸೇಮ್ ಟೈಮ್ ಗುಡ್ ಕೇರ್ ತೊಗೊತಾ ಇದ್ದೀನಿ ಇವಾಗಿಂದನೇ ಮೈಂಡೆಲ್ಲ. ನೀವು ಅಷ್ಟೇ, ಯಾರೇ ಏನೇ ಹೇಳಿದ್ರೂ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ಅದನ್ನು ಮಾಡಿ. ಆ್ಯಂಡ್ ಸ್ಟೇ ಸ್ಟ್ರಾಂಗ್, ಸ್ಟೇ ಪಾಸಿಟಿವ್ ಆಗಿರಿ ಅಷ್ಟೇ. ಸೊ ಕಂಗ್ರ್ಯಾಟ್ಸ್ ಮೌಲ್ಯ ಅಕ್ಕ ಮತ್ತು ಪ್ರತೀಕಣ್ಣ. ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ ಒಂದು ಹೆಣ್ಮಗು ಬೇಕು ಅಂತ ನನ್ನ ಹತ್ರನೂ ಹೇಳ್ತಾನೇ ಇರ್ತಿದ್ರು. ಆಲ್ರೆಡಿ ಒಂದು ಗಂಡು ಹುಡುಗ ಇದ್ದಾನಲ್ಲ, ಹೆಣ್ಮಗು ಬೇಕು ಕಣೆ ಅಂತ ಹೇಳ್ತಾಯಿದ್ರು. ಅವ್ರ ಮುಖದಲ್ಲಾಗಿದ್ದ ಖುಷಿಯೆಲ್ಲ ನೋಡಿದ್ರೆ ನನಗೂ ನಿಜವಾಗ್ಲೂ ಖುಷಿ ಆಯಿತು. ಸೊ ಯಾ ಅಷ್ಟೇ. ಎಲ್ಲಿ ಬಿಡ್ತೀರಾ ಬಿಡಿ. ಗೈಸ್, ಇವಾಗ ನನ್ನ ಪ್ರೆಗ್ನೆನ್ಸಿಲಿ ನನ್ನ ಮೊದಲನೇ ಬಯಕೆ ವಿಶ್ ಏನಂದರೆ, ನಮ್ಮ ಮನೆಯವರು ನನ್ನ ಜೊತೆ ಒಟ್ಟಿಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಇವಾಗ ಕೇಳೋಣ ಬರ್ತಾರಾ ಇಲ್ವಾ ಅಂತ. ಅಂತಾಯ್ತು, ಬರಲ್ಲ ಸರ್, ನನಗೆ ಗೊತ್ತು. ನಾನು ಪ್ರತಿಯೊಬ್ಬರದ್ದು ವೀಡಿಯೋ ನೋಡಿದಾಗ ಅನ್ಕೋತಾ ಇರ್ತೀನಿ, ಇಲ್ಲ ನನಗೆ ಪರ್ಸ್ನಲಿ ಅನ್ಸುತ್ತೆ ಅಂದರೆ ಫಸ್ಟೆಲ್ಲ ಅಲೋ ಮಾಡ್ತಾ ಇರಲಿಲ್ಲ ಯಾರನ್ನೂ. ಬಟ್ ಇವಾಗ ಎಲ್ಲ ಹಾಸ್ಪಿಟಲಲ್ಲೂ, ಕೆಲವೊಂದು ಹಾಸ್ಪಿಟ್ಲಲ್ಲೆಲ್ಲ ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ. ಆ್ಯಂಡ್ ಸಾಕಷ್ಟು ಜನ ಹೇಳೋದನ್ನು ಕೇಳಿಸ್ಕೊಂಡೆ ದಟ್ ಆ ಟೈಮಲ್ಲಿ ಹಸ್ಬೆಂಡ್ ಜೊತೆಲಿದ್ದರೆ ಒಂದು ಎಕ್ಸ್ಟ್ರಾ ಎನರ್ಜಿ, ಆಮೇಲೆ ಏನೇ ಬಂದ್ರೂ ಒಂದು ಎಮೋಷ್ನಲ್ ಸಪೋರ್ಟ್ ಇರುತ್ತೆ ಅಂತೆಲ್ಲ. ಇವಾಗೆಲ್ಲ ಮೋಸ್ಟ್ ಆಫ್ ದ ಹಾಸ್ಪಿಟಲಲ್ಲಿ ಅಲೋ ಮಾಡ್ತಾರೆ. ಸೊ ನನಗೆ ಅದು ಒಂದೇ ಆಸೆ, ನನ್ನ ಜೊತೆ ನಿಖಿಲ್ ಅವ್ರು ಇರಬೇಕು ನನ್ನ ಪಕ್ಕನೇ. ಯಾವುದಾದ್ರೂ ಆಗಲಿ, C ಸೆಕ್ಷನ್ ಆದರೂ ಆಗಲಿ, ನಾರ್ಮಲ್ ಆದರೂ ಆಗಲಿ, ಎಲ್ಲದಕ್ಕೂ ಯಾವುದಾದ್ರೂ ಓಕೆ. ಸೊ ಆ ಸಿಚುಯೇಷನ್ ಹೆಂಗಿರುತ್ತೆ, ಏನಾಗುತ್ತೆ ಹೇಳೋಕ್ಕಾಗಲ್ಲ. ಗಾಡ್ಸ್ ಡಿಸಿಷನ್. ನಾರ್ಮಲ್ ಆಗಬೇಕಂದ್ರೆ ನಾರ್ಮಲ್ ಆಗುತ್ತೆ, ನಮ್ಮ ಕೈಲೇ ಇರುತ್ತೆ. ಬಟ್ ಹಂಗಂತ ಎಷ್ಟೋ ಜನ ಎಷ್ಟು ಆ್ಯಕ್ಟಿವ್ ಆಗಿದ್ದು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ದವ್ರಿಗೇ ನಾರ್ಮಲ್ ಆಗಿಲ್ಲ, ಹಂಗಂತ ಏನೂ ಮಾಡದೆ ಸುಮ್ಮನಿದ್ದವ್ರಿಗೇ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಆ ಥರ ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಬಂದರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ ಸಿಚುಯೇಷನ್ಗೆ. ಸುಮ್ಮನೆ ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ಬೇಡಿ, ಅದೇ ಬೇಕು ಇದೇ ಬೇಕು ಅಂತ. ಸೊ ಅದು ಒಂದು ನಾನು ಅಂದ್ಕೊಂಡಿದ್ದೀನಿ, ಲೆಟ್ಸ್ ಸಿ. ಬಟ್ ಮೆಜಾರಿಟಿಲಿ ಒಂದು ಆಸೆ ಇಟ್ಕೊಂಡಿರಿ, ಅದಾಗಿಲ್ಲ ಅಂದಾಗ ಡಿಸಪಾಯಿಂಟ್ ಆಗೋಕ್ಕೆ ಹೋಗ್ಬೇಡಿ. ಸೊ ಟೂ ಅರ್ಲಿ ಅನಿಸುತ್ತಲ್ಲ ಇದೆಲ್ಲ ಮಾತಾಡೋಕ್ಕೆ. ಇಟ್ಸ್ ಓಕೆ. ಬಟ್ ಪ್ರತಿದಿನ ಒಂದೊಂದು ಥರ ಫೀಲಿಂಗ್ ಆಗ್ತಾಯಿದೆ ನನಗೆ. ಈ 5 months ತುಂಬಿದ ಮೇಲಂತೂ ಏನೇನೋ ಥಾಟ್ಸ್ಗಳು ಮೈಂಡಲ್ಲಿ, ಏನೇನೋ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ದಿನ. 5 monthsವರೆಗೂ ಎಷ್ಟು ಆರಾಮಾಗಿದ್ದೆ ಗೊತ್ತಾ.
ನಾನು ಪ್ರೆಗ್ನೆಂಟ್ ಅಂತಲೂ ನನಗೇನು ಅಷ್ಟು ಕಾನ್ಷಿಯಸ್ನೆಸ್ಸು ಭಯ ಆ ಥರ ಎಲ್ಲ ಏನೂ ಇರಲಿಲ್ಲ, ನಾರ್ಮಲಾಗಿದ್ದೆ. ಇವಾಗ ದಿನ ಕಳೀತಾ ನಾನು ಹೊಟ್ಟೆ ದಪ್ಪ ಆಗ್ತಾ ಇರೋದನ್ನು ನಾನೇ ನೋಡಿಕೊಂಡು ಏನೋ ಒಂಥರ ಅದು ಬೇರೆಯೇ ಫೀಲಿಂಗು. ಫಸ್ಟ್ ಪ್ರೆಗ್ನೆನ್ಸಿ ಬೇರೆ. ಸೊ ಜಾಸ್ತಿ ಮಾತಾಡ್ತಾ ಇದ್ದೀನ. ನಾನು ಯಾವ ಬ್ಲಾಗಲ್ಲೂ ಈ ಥರ ಎಲ್ಲ ಏನೂ ಮಾತಾಡಿಲ್ಲ, ಬಟ್ ಏನೋ ಗೊತ್ತಿಲ್ಲ ಗೈಸ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಓಕೆ, ಆಮೇಲೆ ಎಲ್ಲ ಕೇಳ್ತೀರಾ ನಿಖಿಲಣ್ಣ ಯಾಕೆ ಬರಲ್ಲ ಅಂತಾರೆ ಅಂತ. ಅದನ್ನು ಅವ್ರನ್ನೇ ಕೇಳಿ ಗೈಸ್. ಭಯ. ಏನಕ್ಕೆ ಭಯ? ನೋಡೋಕ್ಕೆ. ಅವೆಲ್ಲ ನೋಡೋಕ್ಕೆ. ನನ್ನ ನೋಡಿ ಅವೆಲ್ಲ ಏನಕ್ಕೆ ನೋಡ್ತೀರಾ? ನನಗೆ ಸಪೋರ್ಟಿವ್ ಆಗಿ ಧೈರ್ಯ ತುಂಬಿ ಆ ಟೈಮಲ್ಲಿ ಜೊತೇಲಿ ಇದ್ದು ಇರಿ ಅಂತ ಹೇಳ್ತಾ ಇದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಇಷ್ಟ ಗೈಸ್, ಏನು ಮಾಡ್ತಾರೆ ನೋಡೋಣ ಆ ಸಿಚುವೇಶನಲ್ಲಿ. ಏನಕ್ಕೆ ಬರಲ್ಲ ಅಂದರೆ ಭಯ ನೋಡೋಕ್ಕೆ. ಎಂತೆಂಥ ಆಕ್ಸಿಡೆಂಟ್ಸ್ನೇ ನೋಡ್ಬಿಟ್ಟಿದ್ದೀರಾ ಕಣ್ಣಾರೆ. ಅದೆಲ್ಲ ಲೈಫಲ್ಲಿ ಒನ್ ಟೈಮ್ ಸಿಗೋದು ಅವಕಾಶ. ಪದೇ ಸಿಗುತ್ತಾ? ಪದೇ ಸಿಗಲ್ಲ, ಬೇಕು ಅಂದರೂ ಸಿಗೋದಿಲ್ಲ. ಎಲ್ಲ ಹೇಳಿ ಗೈಸ್, ನೀವು ಹೋಗಿ ಅಕ್ಕನ ಜೊತೆ ಇರಿ ಅಂತ ಅಷ್ಟೇ. ಓಕೆ, ಎಂಡ್ ಮಾಡಿಬಿಡಿ ನನ್ನ ಬ್ಲಾಗ್ನ. ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಗೈಸ್. ಟೇಕ್ ಕೇರ್, ಬಾಯ್ ಮಾಡಿ.